ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿಪರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ತೃತೀಯ ಸ್ತೋತ್ರದಲ್ಲಿ 8ನೆಯ ಶ್ಲೋಕ. ಚತುರಾನನ ಪೂರ್ವವಿಮುಕ್ತಗಣಾ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಛ ವಿನೀಚತಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ಮ ಪರಂ ವಚನಂ. ಚತುರಾನನ ಪೂರ್ವವಿಮುಕ್ತಗಣಾಃ ಹರಿಂ ಏತ್ಯ ತು ಪೂರ್ವವತ್ ಏವ ಸದಾ ನಿಯತೋಚ್ಛ ವಿನೀಚತಯಾ ಏವ ನಿಜಾಂ ಸ್ಥಿತಿಂ ಆಪುಃ ಇತಿ ಸ್ಮ ಪರಂ ವಚನಂ. ಅವಿದ್ಯಾ ನಿವೃತ್ತಿರೂಪೇ ಮೋಕ್ಷೇಪಿ ಜೀವೇಶ್ವರಭೇದಾಃ ಶ್ರೂಯತೆ ತನ್ನ ಯುಜ್ಯತೆ ಇತ್ಯತಃ ಅಪಿ ಭೇದಃ ತಾತ್ವಿಕಃ ಏವ ಇತಿ ಭಾವೇನ ಆಹ. ಮಾಯಾವಾದಿಗಳ ಪ್ರಕಾರ ಅವಿದ್ಯಾ ನಿವಾರಣೆ ಆದ ಮೇಲೆ ಅವಿದ್ಯಾ ನಿವೃತ್ತಿ ರೂಪೇ, ನಿವೃತ್ತಿ ಅಂದರೆ ಹೋಗೋದು, ಅವಿದ್ಯೆ ಹೋದ ಮೇಲೆ ಜೀವಬ್ರಹ್ಮ ಒಂದೇ ಅಂತ ಅವರ ಮತ. ಜೀವಬ್ರಹ್ಮಗೆ ವ್ಯತ್ಯಾಸ ಇಲ್ಲ ಹಾಗೆ ಅಂತ ಶ್ರೂಯತೆ. ಹಾಗೆ ಅಂತ ಹೇಳಿದರೆ ತನ್ನ ಯುಜ್ಯತೆ, ಅದು ಕೂಡೋದಿಲ್ಲ. ಅದ್ರ ಯಾಕೆ? ಭೇದ ತಾತ್ವಿಕ, ಭೇದ ಸ್ವಾಭಾವಿಕವಾದದ್ದು ಅಂತ ಹೇಳ್ತಾರೆ ನೋಡಿ. ಚತುರಾನನ ಪೂರ್ವ ವಿಮುಕ್ತಗಣಾ. ಚತುರಾನನ ಅಂದರೆ 4 ಮುಖದವರು. ಯಾರು? ಬ್ರಹ್ಮದೇವರು. ಬ್ರಹ್ಮದೇವರಿಗೆ 4 ಮುಖ, ಅದರಿಂದ ಅವರಿಗೆ ಚತುರಾನನಃ ಅಂತ ಹೆಸರು. ಬ್ರಹ್ಮದೇವರು ಮೊದಲಾದ ವಿಮುಕ್ತಗಣಾಃ, ಮೋಕ್ಷವನ್ನು ಹೊಂದಿದ ಜನರು ಅಂದರೆ ಮುಕ್ತರು ಅಂತ ಅರ್ಥ. ಬ್ರಹ್ಮದೇವರೇ ಮೊದಲಾದ ಮುಕ್ತರು ಅಂತ ಅರ್ಥ. ಆ ಮುಕ್ತರು ಹರಿಂ ಏತ್ಯ, ಹರಿಂ ಅಂದರೆ ಮೋಕ್ಷದಲ್ಲಿ ಪರಮಾತ್ಮನನ್ನು ಹೊಂದಿ, ಪೂರ್ವವದ್ ಏವ ಸದಾ, ಮೊದಲಿದ್ದಂತೆ ಅಂದರೆ ಸಂಸಾರ ಅವಸ್ಥೆಯಲ್ಲಿ ಹೇಗಿದ್ದರೋ ಹಾಗೆ, ನಿಯತೋಚ್ಛ ವಿನೀಚತಯ ಅಂದರೆ ಕೆಲವರೆಲ್ಲ ದೊಡ್ಡವರಾಗಿರೋದು, ಕೆಲವರೆಲ್ಲ ಸಣ್ಣವರಾಗಿರೋದು ಹಾಗೆ ಅಂತ. ನಾವೀಗಲೂ ನೋಡ್ತೀವಿ ನೋಡಿ, ಕೆಲವರು ಹಣವಂತರು, ತುಂಬ ಹಣ ಉಳ್ಳವರಾಗಿರ್ತಾರೆ, ಕೆಲವರು ಕಡಿಮೆ ಇರ್ತಾರೆ. ಇನ್ನು ಕೆಲವರು ಜ್ಞಾನವಂತರು, ತುಂಬ ಜ್ಞಾನ ಉಳ್ಳವರು, ಕೆಲವರು ಸ್ವಲ್ಪ ಜ್ಞಾನ ಉಳ್ಳವರು. ಈ ರೀತಿಯಾದ ಒಂದು ಗ್ರೇಡೇಷನ್ ಅಂತ ನಾವೇನು ಹೇಳ್ತೀವಿ, ಆಫೀಸಲ್ಲೂ ಅಷ್ಟೇ. ಕೆಲವರು ಹೈಯರ್ ಪೋಸ್ಟು, ಲೋಯರ್ ಪೋಸ್ಟು ಅಂತ ಇರ್ತಾರೆ. ಎಲ್ಲ ಕಡೆ ಇದ್ದೇ ಇರ್ತದೆ, ತಾರತಮ್ಯ ಎಲ್ಲ ಕಡೆ ಇದ್ದೇ ಇದೆ ನೋಡಿ. ಆ ರೀತಿಯಾಗಿ ಮೋಕ್ಷದಲ್ಲೂ ಇದ್ದೇ ಇದೆ. ಅದು ನ್ಯಾಚುರಲ್, ಅದು ಅವರವರ ಯೋಗ್ಯತೆ ಕೆಪಾಸಿಟಿ ನೋಡಿಕೊಂಡು ಮಾಡೋದದು ಹಾಗೆ ಅಂತ. ಈ ರೀತಿಯಾಗಿ ಜನರು ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ನೀಚೋಚ್ಛ ಭಾವ ಅಂದರೆ ಗ್ರೇಡೇಷನ್ ಉಳ್ಳವರಾಗಿ ಸ್ಥಿತಿಂ ಆಪುಹು ಅಂತ ಸ್ಥಿತಿಯನ್ನೇ ಅವರು ಪಡೆಯುತ್ತಾರೆ, ತಮ್ಮ ಸ್ವಾಭಾವಿಕವಾದ ಸ್ಥಿತಿಯನ್ನೇ ಅವರು ಹೊಂದುತ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಪರಂ ವಚನಂ, ವೇದಗಳ ಮಾತು ಇದೆ, ಮಹಾಭಾರತದ ಮಾತು ಇದೆ ಹಾಗೆ ಅಂತ ಆಚಾರ್ಯರು ಹೇಳ್ತಾರೆ. ಅದು ಯಾವುದದು ಹಾಗೆ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ನೋಡಿ. ಮಹಾಭಾರತದಲ್ಲಿ ಬರುವ ಒಂದು ವಾಕ್ಯ, ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾನಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತೋಪಾಶ್ರಿತಃ. ರುದ್ರದೇವರನ್ನು ಎಲ್ಲ ದೇವತೆಗಳು, ಇಂದ್ರಾದಿ ಎಲ್ಲ ದೇವತೆಗಳು ಕೂಡ ರುದ್ರದೇವರನ್ನು ಆಶ್ರಯಿಸಿದ್ದಾರೆ. ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿದ್ದಾರೆ. ಬ್ರಹ್ಮದೇವರು ಮಾಂ ಹಾಗೆ ಅಂತ ಪರಮಾತ್ಮ ಹೇಳುವ ಮಾತು, ಕೃಷ್ಣ ಪರಮಾತ್ಮ ಹೇಳುವ ಮಾತು, ಬ್ರಹ್ಮದೇವರು ನನ್ನನ್ನು ಆಶ್ರಯಿಸಿದ್ದಾರೆ. ಆದರೆ ನಿತ್ಯಂ ಅಂದರೆ ಯಾವಾಗಲೂ ಅಂದರೆ ಏನು? ಸಂಸಾರಾವಸ್ಥೆಯಲ್ಲೂ ಅಷ್ಟೇ, ಮೋಕ್ಷಾವಸ್ಥೆಯಲ್ಲೂ ಅಷ್ಟೇ, ಇನ್ ಆಲ್ ಸ್ಟೇಟ್ ಅವರು ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು ಒಟ್ಟು ನನ್ನನ್ನೇ ಆಶ್ರಯಿಸಿದ್ದಾರೆ. ನಾಹಂ ಕಂಚಿತ್ ಉಪಾಶ್ರಿತಃ, ನಾನು ಅಂದರೆ ಪರಮಾತ್ಮನಾದ ನಾನು ಯಾರನ್ನು ಕೂಡ ಆಶ್ರಯಿಸಿಲ್ಲ. ಯಾವಾಗ? ನಿತ್ಯಂ, ಯಾವಾಗಲೂ ಕೂಡ ನಾನು ಯಾರನ್ನು ಆಶ್ರಯಿಸಿಲ್ಲ ಅಂತ ಹೇಳ್ತಾನೆ. ಇದು ಭಾರತ ವಚನ, ಎಷ್ಟು ಸ್ಫುಟವಾಗಿದೆ ನೋಡಿ. ಈ ರೀತಿಯಾಗಿ ನಾವು ಕೇವಲ ತರ್ಕದಿಂದ ಇದು ಹೇಳಲಿಕ್ಕೆ ಬರೋದಿಲ್ಲ ರೀ. ಇದು ಪರಮಾತ್ಮನ ವಿಚಾರ, ಮೋಕ್ಷದ ವಿಚಾರ, ಅದಕ್ಕೆಲ್ಲ ಶಾಸ್ತ್ರವೇ ಪ್ರಮಾಣ. ಭಗವದ್ಗೀತೆಯಲ್ಲಿ ಹೇಳಿದಂತೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ,
ಹೇಗಿರ್ತಾರೆ, ಏನು ಮಾಡಬೇಕು, ಇದೆಲ್ಲ ವಿಚಾರದಲ್ಲೂ ಶಾಸ್ತ್ರವೇ ಪ್ರಮಾಣ ಆಗಿದೆ. ಮಹಾಭಾರತ, ವೇದಗಳು ಇವುಗಳಲ್ಲಿ ಹೇಳಿದ್ದನ್ನು ಇಟ್ಕೊಂಡು ನಾವು ಮಾಡಬೇಕು ಅಂತ ಆಚಾರ್ಯರ ಸಿದ್ಧಾಂತ ಅದು. ಅದರಿಂದ ಮೋಕ್ಷವನ್ನು ಪಡೆದ ಮೇಲೂ ಕೂಡ ಜೀವರು ಬೇರೆ, ಪರಮಾತ್ಮ ಬೇರೆ, ಜೀವರಲ್ಲಿ ತಾರತಮ್ಯ ಇದ್ದೇ ಇದೆ. ಜ್ಞಾನ, ಭಕ್ತಿ ಇವುಗಳಲ್ಲಿ ತಾರತಮ್ಯ ಇದ್ದೇ ಇರುತ್ತದೆ. ಹಾಗೆ ಅಂತ ಒಟ್ಟು ಅಭಿಪ್ರಾಯ. ಚತುರಾನನ ಪೂರ್ವ ವಿಮುಕ್ತಗಣಾ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಛ ವಿನೀಚತಯೈವ ನಿಜಾಂ ಸ್ಥಿತಿಮಾಪುರಿತಿ ಸ್ಮ ಪರಂ ವಚನಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.